ಏನ್ ಬಾಮೈದ ಹೆಂಗಿದೀಯ? ಇನ್ನೊಂದು ಸಲ ಬಾಮೈದ ಅಂತ ಕರೆದ್ರೆ ನಾಲ್ಗೆ ಕಿತ್ತು ಕೈ ಕೊಡ್ತೀನಿ. ಕೋಪಿಸ್ಕೋಬೇಡ ಬಾಮೈದ. ನೀನೆಷ್ಟೇ ಕೋಪಿಸ್ಕೊಂಡ್ರು ನಾನು ನಿನ್ನ ತಂಗಿ ಗಂಡ ಅಂದ್ಮೇಲೆ ನಾನು ನಿನಗೆ ಭಾವ, ನೀನ್ ನನಗೆ ಬಾ ಮೈ ಧ. ಮತ್ತೆ ಮತ್ತೆ ಬಾಮೈದ ಅಂತ ಕರೆದ್ರೆ ನೀನ್ ಯಾಕೋ ಎಡಗಡೆ ಎದ್ದು ಬಂದಿದ್ಯಾ ಅನ್ಸ್ತಿದೆ. ನೀನಿನ್ನ ಒಂದ್ ಸ್ವಲ್ಪ ತಿಲ್ಲೇ ಇದ್ರೆ ನಿನ್ ಗ್ರಾಚಾರ ನಟ್ಟಿಗಿರಲ್ಲ. ಆಫೀಸ್ ಕಿರ್ಚ್ಬೇಡ, ಕೂಲ್ ಕೂಲ್. ನಾನು ಇಲ್ಲಿಗೆ ಕೆಲಸ ಇಲ್ಲದೆ ಬರಲಿಲ್ಲ. ಹಾಗೆ ನಾನು ಎಡಗಡೆ ಇದ್ದಿದ್ದೀನೋ ಬಲಗಡೆ ಇದ್ದಿದ್ದೀನೋ ನಿನಗೆ ಬೇಡ. ನಾನು ಇಲ್ಲಿಗೆ ಬಂದಿರೋದು ನಿನಗೆ ಸ್ವೀಟ್ ತಿನ್ಸಕ್ಕೆ. ಸುಮ್ಮನೆ ರೇಗಿಸ್ಬೇಡ, ಹೇಳ್ತಾ ಇದ್ದೀನಿ. ಕಿರ್ಚ್ಬೇಡ. ಸಿಟ್ಟು ಮೂಗಿನ ಮೇಲಿದ್ರೆ ಸಾವು ಬೆನ್ನ ಹಿಂದೆ ಇರುತ್ತಂತೆ. ಅದೇ ಮೂಗಿನ ಮೇಲೆ ತಾಳ್ಮೆ ಇದ್ರೆ ಅವನು ಸಾವನ್ನೇ ಗೆಲ್ತಾನಂತೆ. ನಿನಗೊಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಬಂದೆ. ನಿನ್ನೆ ನನ್ನ ಕಂಪನಿ ಇನಾಗುರೇಷನ್ ಇತ್ತು. ಸಾರಿ, ಫಂಕ್ಷನ್ಗೆ ನಿನ್ನ ಕರೆಯೋಕ್ಕಾಗಲಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಸ್ವೀಟ್ಸ್ ಆದರೂ ಕೊಟ್ಟು ಹೋಗೋಣ ಅಂತ ಬಂದೆ. ಏನು ಹೇಳಿದೆ ಅವತ್ತು ನೀನು? ನಿನಗೆ ಮಾಡೋಕ್ಕೆ ಏನು ಕೆಲಸ ಇಲ್ಲ, ನಿನ್ನ ತಂಗಿನ ಸಾಕೋದಿಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಬಿಸಾಕ್ಬಿಟ್ಟು ಹೋಗೋದಕ್ಕೆ ಬಂದಿರೋದು.